ಅಂಗನವಾಡಿ ನಡೀತಾ ಇಲ್ಲ, ಅಲ್ಲಿ ಕಾರ್ಯಕರ್ತರು ಇಲ್ಲ, ಸಹಾಯಕರು ಇಲ್ಲ ಅನ್ನೋಂತಕ್ಕ ಒಂದು ವಿಷಯ ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು ಎಂದು ಹೇಳುವ ಅಧಿಕಾರಿಗಳೇ ಹಾಗೂ ಜನಪ್ರತಿನಿಧಿಗಳೇ ಈ ಮಕ್ಕಳ ಸಮಸ್ಯೆಗೆ ಒಂದು ಪರಿಹಾರ ನೀಡಿ. ಸರ್ಕಾರ ಮಕ್ಕಳ ಶಿಕ್ಷಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ, ಆದರೆ ಅವುಗಳು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರುತ್ತಿಲ್ಲ. ಕೊಪ್ಪಳ ಜಿಲ್ಲೆಯ ದೋಟಿಹಾಳ ಸಮೀಪದ ಬಿಜಿಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಎಂ ಕಲಕೇರಿ ಗ್ರಾಮದ ಅಂಗನವಾಡಿ ಕೇಂದ್ರದ ಕತೆ ಇದು. ಈ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದವರು ಅಂಗನವಾಡಿಯಿಂದ ಆಹಾರ ಪದಾರ್ಥಗಳನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಿರುವಾಗ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಹೀಗಾಗಿ ಅಧಿಕಾರಿಗಳು 2023ರ ಆಗಸ್ಟ್ ತಿಂಗಳಿನಲ್ಲಿ ಇವರನ್ನ ಅಮಾನತು ಮಾಡಿದ್ರು. ಅಲ್ಲಿಂದ ಇಲ್ಲಿಯವರೆಗೆ ಈ ಕೇಂದ್ರಕ್ಕೆ ಕಾರ್ಯಕರ್ತೆ ಇಲ್ಲದ ಕಾರಣ ಅಂಗನವಾಡಿಗೆ ಬೀಗ ಹಾಕಲಾಗಿದೆ. ಇದರಿಂದಾಗಿ ಈ ಗ್ರಾಮದ ಮಕ್ಕಳಿಗೆ ಸರಿಯಾದ ಶಿಕ್ಷಣ, ಪೌಷ್ಟಿಕ ಆಹಾರ ಸಿಗದೆ ಮಕ್ಕಳ ಶಿಕ್ಷಣ ಕುಂಠಿತಗೊಂಡಿದೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಕಲಿಕೇರಿ ಗ್ರಾಮದಲ್ಲಿ ಕಳೆದ 2 ವರ್ಷಗಳಿಂದ ಅಂಗನವಾಡಿ ನಡೀತಾ ಇಲ್ಲ, ಅಲ್ಲಿ ಕಾರ್ಯಕರ್ತರು ಇಲ್ಲ, ಸಹಾಯಕರು ಇಲ್ಲ ಅನ್ನೋಂತಕ್ಕ ಒಂದು ವಿಷಯ ತಮ್ಮ ಒಂದು ಮಾಧ್ಯಮ ವರದಿಯ ಮುಖಾಂತರ ತಿಳಿದು ಬಂದಿರತಕ್ಕಂಥ ಸಂಗತಿ. ಇದು ಸಂಪೂರ್ಣವಾಗಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ವ್ಯಾಪ್ತಿಯಲ್ಲಿ ಬರುತ್ತೆ. ಇವತ್ತು ಸರ್ಕಾರ 3 ವರ್ಷದಿಂದ 6 ವರ್ಷದವರೆಗೆ ಈ ಪ್ರಾಥಮಿಕ ಪೂರ್ವ ಶಿಕ್ಷಣದ ಜೊತೆಗೆ ಈ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂತಹ ಕೇಂದ್ರವಾಗಿದ್ದು ಅಂಗನವಾಡಿ ಕೇಂದ್ರ ಅಂತಂದರೆ ಮೂಲಭೂತವಾಗಿ ಅಂದರೆ ಪ್ರಾರಂಭದಲ್ಲಿಯೇ ಸಿಗಬೇಕಾಗಿರ್ತಕ್ಕಂಥ ಮಗುವಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಆ ಗ್ರಾಮದಲ್ಲಿ ಅಂತಂದರೆ ತುಂಬ ವಿಷಾದದ ಸಂಗತಿ. ಅದು ಕೊಪ್ಪಳ ಜಿಲ್ಲೆ ಅಂದರೆ ಕೆಲವೊಂದಿಷ್ಟು ಈ ಅಂಗನವಾಡಿಗೆ ಸಂಬಂಧಪಟ್ಟಂತೆ ಪೈಲಟ್ ಪ್ರಾಜೆಕ್ಟ್ ನಡೆಸ್ತಕ್ಕಂಥ ಜಿಲ್ಲೆಯಾಗಿದ್ದು, ಇಂತಹ ಜಿಲ್ಲೆಯಲ್ಲಿಯೇ ಇಂಥ ಒಂದು ಗ್ರಾಮದಲ್ಲಿ ಅಂಗನವಾಡಿ ನಡೀತಾ ಇಲ್ಲ ಅಂತಂದ್ರೆ ತುಂಬ ವಿಷಾದದ ಸಂಗತಿ. ಅಧಿಕಾರಿಗಳು ಆದಷ್ಟು ಬೇಗ ಗಮನ ಹರಿಸಿ ಇದನ್ನು ಅಂಗನವಾಡಿ ಕಾರ್ಯಕರ್ತರನ್ನು ನೇಮಕ ಮಾಡೋದು ಮತ್ತು ಸಹಾಯಕರನ್ನು ನೇಮಕ ಮಾಡೋದ್ರ ಜೊತೆಗೆ ಅಂಗನವಾಡಿ ಕೇಂದ್ರ ತುರ್ತು 1-2 ದಿನದಲ್ಲಿ ಪ್ರಾರಂಭ ಆಗೋದಕ್ಕೆ ಕ್ರಮ ವಹಿಸಬೇಕು. ಇಲ್ಲ ಆದರೆ ಆಯೋಗ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸ್ವಯಂ ದೂರು ದಾಖಲಿಸಿಕೊಂಡು ಆಯೋಗದಿಂದ ಸರ್ಕಾರಕ್ಕೆ ಇಲಾಖೆಯ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮಕ್ಕೆ ಶಿಫಾರಸನ್ನು ಮಾಡಲಾಗ್ತಾ ಇದೆ. ಶೇಖರಗೌಡ ಜಿ ರಾಮತ್ನಾಳ್, ಸದಸ್ಯರು, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಬೆಂಗಳೂರು. ಎಷ್ಟಮ್ಮ ಮನ್ಯಾಗ ಬಡದಾಡೋದು ಗುದ್ದಾಡೋದು ಹಿಂಗ್ ಮಾಡ್ತಾವ. ಅಜ್ಜಿ ನಿನ್ನ ಹೆಸರೇನು ಅಜ್ಜಿ? ಲಕ್ಷ್ಮಮ್ಮ. ನಿಮ್ಮ ಅಂಗನವಾಡಿ ಕೇಂದ್ರ ಎಷ್ಟು ದಿವಸ ಅಜ್ಜಿ ಬಂದಾಗಿ? 2 ವರ್ಷ 3 ವರ್ಷ ಆಯ್ತು. 2-3 ಆಗ್ಬಿಟ್ಟೈತಿ ನೋಡಿ. ಹೌದಾ? ಮತ್ತ ಮಕ್ಳದ ಹೆಂಗಮ್ಮ ಪರಿಸ್ಥಿತಿ? ಮತ್ತಿದ್ರಂತಾಗ ನಾವ್ ಮತ್ ಮಕ್ಳಿಗೆ ಬ್ಯಾಂಡ್ಲಾಗಿಗೆ ನೋಡಿ ಎತ್ತಬೇಕಾಗ್ತದ. ಈ ಸಣ್ಣ ಹುಡ್ರು ಇರ್ತಾವಲ್ಲ, ಸಣ್ಣ ಹುಡ್ರು ಮತ್ತೆ ಮನ್ಯಾಗ ಅದ ಆಡೋನ್ ಬಾ ಕೆಡ್ಸೋನ್ ಬಾ ಅದನ್ನ ಉಳ್ಸೋದು ಇದನ್ನ ಉಳ್ಸೋದು ಮನ್ಯಾಗ. ಈಗ ಊಟ ಮಾಡಾಕದ ಇವಕ್ಕ ಪೌಷ್ಟಿಕ ಆಹಾರ ಇಲ್ರಿ ಅದು ಇಲ್ರಿ. ಯಾರು ಒಬ್ರು ಟೀಚರ್ ಹೊಲ ಮನಿಗೆ ಹೋಗಿ ಎಲ್ಲ ಕೆಟ್ಟೋಗ್ಯಾವ. ಸಣ್ಣ ಹುಡ್ರವು ಹೊಲ ಮನಿ ಕರ್ಕೊಂಡು ಹೋಗಿ ಬಿಡ್ತೀರಿ ರೈತರು? ಹೊಲ ಮನಿಗೆ ಹೋದ್ರೆ ಹೆಂಗಾರ ಜೋಪಾನ ಮಾಡ್ಯಾರ ಯಾರು? ಎಲ್ರಿ ಮಕ್ಳನ್ನ ಕರ್ಕೊಂಡು ಹೋಗ್ತೀರಾ? ಮುದುಕರಿದ್ರ ಕರ್ಕೊಂಡ್ ಮನ್ಯಾಗ ಇರ್ತಾರ್ರಿ ಅವ್ರು. ಮತ್ತೆ ಯಾರು ಇರ್ಕೊಂಡ್ರೆ ಮತ್ತೆ ಹೊಲಕ್ ಕರ್ಕೊಂಡ್ ಹೋಗಿರಿ. ಇವ್ನು ರೈತರು ಅಷ್ಟು ಇರ ನೀವು ಹೊಲ ಮನಿಗೆ ಹೋದ್ರೆ ಹೆಂಗಮ್ಮ ಮಕ್ಳದು? ಅಲ್ಲ ಹೊಲ ಮನಿಗೆ ಹೋದ್ರೆ ಮಕ್ಳು ಯಾರು ಜೋಪಾನ? ಹೊಲಕ್ಕೆ ಕರ್ಕೊಂಡು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಅಂಗನವಾಡಿ ಕೇಂದ್ರವನ್ನು ಆರಂಭಿಸಬೇಕೆಂಬುದು ಸಾರ್ವಜನಿಕರ ಕಳಕಳಿಯಾಗಿದೆ.